ನಮಸ್ಕಾರವ ನನ್ನ ಕನ್ನಡದ ಅಕ್ಕಂಗ್ಯಾರೆ. ಇವತ್ತು ಒಂದೆರಡು ಟಿಪ್ಸ್ ತಂದೀನಿ. ಮನೆ ಹಿರಿಯರು ಹೇಳಿದ್ದು ಹಣ್ಣು, ಆಜು ಬಾಜು ಹಿರಿಯರು ಹೇಳಿದ್ದು ಹಣ್ಣು, ಮತ್ತು ನಮ್ಮ ರಿಲೇಷನ್ ಒಬ್ರು ಆಯುರ್ವೇದ ಔಷಧ ಕೊಡ್ತಿದ್ರು, ಆ ಡಾಕ್ಟ್ರ್ ಹೇಳಿದ್ದು ಹಣ್ಣು ನೆನಪು ಮಾಡ್ಕೊಂಡು ನಾವು ಅವಾಗವಾಗ ಮನ್ಯಾಗಂತೂ ಯೂಸ್ ಮಾಡ್ತಿರ್ತೇವೆ. ನಾವು ಮನ್ಯಾಗ ಅಂಥವೆಲ್ಲ ಯೂಸ್ ಮಾಡಿ ನಮಗೇನು ಆರಾಮ್ ಅನಿಸ್ಲಿಕ್ಕ್ರ ಮತ್ತು ಹೆಚ್ಚು ತ್ರಾಸ ಆತಂದ್ರೆ ನಾವು ದವಾಖಾನೆಗೆ ಹೋಗ್ತೇವೆ, ಇಲ್ಲ ಅನ್ನಂಗಿಲ್ಲ, ಡಾಕ್ಟ್ರನ್ನ ಭೇಟಿ ಹಾಕೀವಿ. ಆದರೂ ಸ್ವಲ್ಪ ಬರಾನ ನಾವು ಮನ್ಯಾಗ ಇದನ್ನು ಮಾಡ್ಕೊಂಡ್ರೆ ಆರಾಮಂತೂ ಆಕೈತೆ ಅಂತ ನಾನು ಹೇಳ್ತೀನಿ. ಇದು ಏನು ಹೊಟ್ಟೆ ಉಬ್ರು, ಈಗೆಲ್ಲರ ಮದ್ವೆ ಮನೆ ಅಲ್ಲೇ ಇಲ್ಲೇ ಊಟ ಮಾಡಿ ಬಂದಿರ್ತೇವಲ್ಲ, ಅವಾಗ ಹೊಟ್ಟೆ ಉಬಾರ ಆದಂಗೆ ಆಕತಿ, ಹೊಟ್ಟೆ ಉಬ್ರು ಆಕತಿ, ಆಮೇಲೆ ಗ್ಯಾಸ್ ತುಂಬ್ಕೊಂಡಂಗೆ ಆಕತಿ. ಆವಾಗ ನಾವು ಏನು ಮಾಡ್ಬೇಕಂದ್ರೆ ಒಂದು ಚಮಚೆ ಜೀರಿಗೆ, ಒಂದು ಚಮಚೆ ಸಕ್ಕರೆ ಎರಡೂ ಕೂಡಿಸಿ ಬಾಯಾಗ ಹಾಕ್ಕೊಂಡು ಊಟ ಮಾಡಿದಂಗೆ ಬಡ ಬಡ ತಿಂದು ನುಂಗಬಾರ್ದು. ಅದನ್ನು ಹಂಗೆ ತಿನ್ಕೊಂತ ಬರೀ ರಸ ಕುಡ್ಕೊಂತ ಲಾಸ್ಟ್ಗೆ ಅದು ಏನು ಎಲ್ಲ ರಸ ಹೋಗಿ ಗುಳಿತೈತಲ್ಲ, ಅದನ್ನು ನುಂಗಿ ಒಂದು ಅರ್ಧ ಗ್ಲಾಸ್ ಉಗುರು ಬಿಸಿ ನೀರು ಕುಡಿದ್ರೆ ಆಗಿಂದಾಗ ಗ್ಯಾಸ್ ಪಾಸ್ ಆಗಕ್ಕೆ ಚಾಲು ಆಗಿಬಿಡ್ತೈತಿ. ಹೊಟ್ಟೆ ಜಲ್ದಿ ಹಗರು ಉಬಾರಿದ್ದದ್ದು ಹಗರಕ್ಕೈತಿ. ಇದು ಎಲ್ಲರ ಊಟ ಮಾಡಿ ಬಂದಾಗ, ಅಪಚನಾದಾಗ, ಹೆವಿ ಊಟ ಮಾಡಿದಾಗ ಹಂಗಾಗಿತ್ತಂದ್ರೆ ಇದೊಂದು ವರ್ಕ್ ಆಕೈತಿ. ಇದೊಂದು ಟಿಪ್ಸ್, ಇದನ್ನ ನೆನಪಿಟ್ಕೋರಿ, ಮಾಡಿರಿ, ನೋಡ್ರಿ ನೀವು, ರಿಲೀಫ್ ಅಂತೂ ಆಗ್ತೈತಿ. ಇದು ಒಂದು. ಆಮೇಲೆ ಒಮ್ಮೆಮ್ಮೆ ಭಾಳ ದಿವ್ಸದಿಂದನೇ ಇರ್ತೈತಿ ಹೊಟ್ಟೆ ಉಬ್ರ, ಭಾಳ ದಿವ್ಸದಿಂದನೇ ಇರ್ತೈತಿ. ಅವಾಗ ಏನು ಮಾಡ್ಬೇಕಪ್ಪ ನಾವಂದ್ರೆ ಕೊತ್ತಂಬರಿ ಕಾಳು ಅಂತೀವಿ ನಮ್ಮ ಸೈಡೆಲ್ಲ. ಅಲ್ಲಿ ನೀವಂತೀಯ ಧನಿಯಾ ಅಂತಿರ್ಬೋದು. ಕೊತ್ತಂಬರಿ ಬೀಜ ಹಿಂದಿನ ದಿವಸ ರಾತ್ರಿಯನ್ನ 2 ಚಮಚ ಒಂದು ದೊಡ್ಡ ಗ್ಲಾಸ್ ನೀರಾಗ ನೆನೆಸಿಟ್ಟು ಮುಚ್ಚಿ ಇಡಬೇಕು. ಮಾರನೇ ದಿವಸ ಮುಖ ಗಿಕ್ಕ ಎಲ್ಲ ತೊಳ್ಕೊಂಡಿಂದ ಅದನ್ನು ಉಗುರು ಬಿಸಿ ಮತ್ತು ಬಿಸಿ ಮಾಡಬಾರ್ದು, ಮತ್ತು ಚಲೋ ಅಲ್ಲ, ಇಲ್ಲ ಹಂಗೆ ಕುಡಿದ್ರೂ ಪರವಾಗಿಲ್ಲ, ಅದನ್ನು ಸೋಸ್ಕೋಬೇಕು. ಸೋಸ್ಕೊಂಡು ಕುಡಿಬೇಕು. ಎಷ್ಟು ದಿವಸ ಅಂದ್ರೆ 21 ದಿವಸ ಕುಡಿಬೇಕಿನ, ದಿವಸ ಬೆಳಿಗ್ಗೆ ಡೈಲಿ ಒಟ್ಟೆ ತಪ್ಪಿಸೋಂಗಿಲ್ಲ. ಆಮೇಲೆ ನಿಮಗೆ ಹೆಚ್ಚ ಇತ್ತಂದ್ರೆ ಮತ್ತು ರಾತ್ರಿ ಸದೇ ಮುಂಜಾನೆ ನೆನೆಯಿಟ್ಟು ರಾತ್ರಿನೂ ಒಂದ್ಸಲ ಮಾಡ್ಬೇಕು. ಇದನ್ನ ಯಾವಾಗ ಊಟಕ್ಕಿಂತ ಮುಂಚೆ ಮಾಡ್ಬೇಕು. ಇದನ್ನು ಮಾಡಿದ್ರೆ ಭಾಳ ದಿವಸದಿಂದ ಹೊಟ್ಟೆ ಉಬ್ರಿದ್ದದ್ದು ಕಡಿಮೆ ಆಕೈತಿ. ಇವೆರಡು ನೋಡುವ. ಯಾವಾಗಾರ ಒಮ್ಮೆ ಅಪಚನಾಗಿ ಉಬ್ರು ಬಂದಿದ್ದಕ್ಕೆ ಒಣ್ಣೆದ್ದದ, ಮತ್ತು ನಿರಂತರವಾಗಿ ಯಾವಾಗಲೂ ಹೊಟ್ಟೆ ಉಬ್ರ ಅಪಚನ ಇತ್ತಂದ್ರೆ ಇದನ್ನೊಂದು ಮಾಡಿ ನೋಡ್ರಿ, ನೀವು ರಿಸಲ್ಟ್ ನನಗೆ ತಿಳಿಸ್ರಿ. ನಾವೆಲ್ಲ ಇವು ಅನುಭವದಿಂದನೇ ಹೇಳಾಕತ್ತೇನೆ ನಾನು. ಅದಕ್ಕೆ ಖುಷಿಯಾಗಿರಿ, ಆರಾಮಿರಿ. ನಮಸ್ಕಾರ.